ಒಂದು ದಿನ ವಿಷ್ಣುವಿನ ಹೆಂಡತಿ ಲಕ್ಷ್ಮಿಯನ್ನು ಅಶೋಕ ವಾಟಿಕೆಗೆ ತರುತ್ತೀನಿ. ಸೀತೆಯ ಅಪಹರಣ ರಾಮಾಯಣಕ್ಕಿಂತ ಮುಂಚೇ ಶುರುವಾಗಿತ್ತು ಅಂದ್ರೆ ನಂಬ್ತೀರಾ? ರಾವಣ ಅಶೋಕ ವಾಟಿಕೆಯಲ್ಲಿ ಒಂದು ಮಹಾ ದೇವಾಲಯ ಕಟ್ಟಿದ. ಅವನ ಆಸೆ ಏನ್ ಗೊತ್ತಾ? ಪಾರ್ವತಿ ದೇವಿಯನ್ನು ಅಲ್ಲಿಗೆ ತಂದು ತಾಯಿಯಂತೆ ಪೂಜಿಸಬೇಕು ಅಂತ. ಶಿವನ ಮುಂದೆ ನಿಂತು ಬೇಡಿಕೊಂಡ, ಭೋಲೆನಾಥ್, ಪಾರ್ವತಿಯನ್ನು ನನಗೆ ಕೊಡಿ, ನಾನು ಮಗನಂತೆ ಸೇವೆ ಮಾಡ್ತೀನಿ. ಆದ್ರೆ ಇದು ಸಾಧ್ಯವೇ ಇರಲಿಲ್ಲ. ಅದಕ್ಕೆ ವಿಷ್ಣು ಮಧ್ಯೆ ಬಂದರು. ಒಂದು ಮಾಯೆಯಾಯಿತು. ರಾವಣನಿಗೆ ಪಾರ್ವತಿ ಸಿಗಲಿಲ್ಲ. ಆಕೆ ರೂಪದ ಒಂದು ವಿಗ್ರಹ ಸಿಕ್ಕಿತು. ಅವನು ನಿಜ ಅಂತ ನಂಬಿ ಅದನ್ನೇ ದೇವಿ ಅಂತ ಪೂಜಿಸುತ್ತಾ ಇದ್ದ. ಒಂದು ದಿನ ಸತ್ಯ ಗೊತ್ತಾಯಿತು. ಭಕ್ತಿ ಕೋಪ ಆಯಿತು. ಈ ಮೋಸ ಶಿವನಿಂದ ಆಗುವುದಿಲ್ಲ, ಇದು ವಿಷ್ಣುವಿನ ಆಟ ಇರಬೇಕು. ಆ ಕ್ಷಣದಲ್ಲಿ ಪಾರ್ವತಿ ನನಗೆ ಸಿಗದಿದ್ದರೆ? ಒಂದು ದಿನ ವಿಷ್ಣುವಿನ ಹೆಂಡತಿ ಲಕ್ಷ್ಮಿಯನ್ನು ಅಶೋಕ ವಾಟಿಕೆಗೆ ತರುತ್ತೀನಿ. ಆ ಶಪಥವೇ ನಂತರ ಸೀತೆಯ ರೂಪದಲ್ಲಿ ನಿಜವಾಯಿತ.